ಸರ್ ನೀವು ಕೂತ್ಕೊಳ್ಳಿ. ನಾನು ಬಸವರಾಜ್ ಯರಗಣವಿ, ಬೆಳಗಾವಿಯ ನ್ಯಾಯವಾದಿ. ನಾನು ಅಕ್ಷರ ದೀಪ, ಅಕ್ಷರ ಫೌಂಡೇಶನ್ ಹಾಗೂ ಅಕ್ಷರ ಯೂಟ್ಯೂಬ್ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ನಾನು ಈ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡ್ತಾ ಬಂದಿದ್ದೇನೆ. ಅನೇಕ ವರ್ಷಗಳಿಂದ ಈ ಕಾರ್ಯಕ್ರಮದ ವಿಚಾರಗಳನ್ನು ಹಾಗೂ ಆ ಕಾರ್ಯಕ್ರಮದ ರೂಪುರೇಷೆಗಳನ್ನು ಹಮ್ತಾ ಬಂದಿರುವಂತಹ ಶ್ರೀ ಪ್ರವೀಣ್ ಕನ್ಯಾಳ್ ಸರ್ ಅವರು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಿಮಿತ್ತವಾಗಿ ಕನ್ನಡ ಮನಸ್ಸುಗಳನ್ನು ಒಂದುಗೂಡಿಸುವಂತಹ ಕೆಲಸವನ್ನು ಪ್ರವೀಣ್ ಕನ್ಯಾಳ್ ಸರ್ ಅವರು ಅಕ್ಷರ ದೀಪದ ಮೂಲಕ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವರ ಈ ಕಾರ್ಯ ಸ್ತುತ್ಯವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ಬರೀ ಗದಗ, ಧಾರವಾಡ, ಬೆಳಗಾವಿ, ಕರ್ನಾಟಕ ಮಾತ್ರವಲ್ಲ, ಸಾಗರದಾಚೆ ಕೂಡ ಇದು ಬರಬೇಕು, ಇದು ಇತಿಹಾಸವನ್ನು ಸೃಷ್ಟಿಸಬೇಕು ಅನ್ನುವಂಥ ನನ್ನ ವೈಯಕ್ತಿಕ ಅಭಿಪ್ರಾಯವಿದೆ. ಈ ಅಕ್ಷರದೀಪ ಫೌಂಡೇಶನ್ ಹಾಗೂ ಯೂಟ್ಯೂಬ್ ಚಾನೆಲ್ ಹಾಗೂ ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಕೊಟ್ಟಂತಹ ಅಕ್ಷರದೀಪ ಫೌಂಡೇಶನ್ ಎಲ್ಲರಿಗೂ ಕೂಡ ನನ್ನ ವಂದನೆಗಳೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಅಕ್ಷರದೀಪ ಫೌಂಡೇಶನನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ ಮುದ್ದು ಸೊಸೆಯಂದರು, ಕವಿತ್ರಿಯಾದಂಥ ಶೈಲಜಾ ಪಾಟೀಲ್ರವರು ಕನ್ಯಾಳ ಸರನ್ನು, ಇವತ್ತು ಪ್ರವೀಣ್ ಕನ್ಯಾಳ ಸರನ್ನು ನನಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರೊಂದಿಗೆ ಲವಾಕುಶ ಎಂದೇ ನಾವು ಕರೆಯುವಂತಹ ಪ್ರವೀಣ್ ಸರು ಮತ್ತು ಗಣಪತಿ ಸರು, ಹೆಗಡೆ ಸರು ಒಳ್ಳೆಯ ಕಾರ್ಯಕ್ರಮಗಳನ್ನ ಇನ್ನು ಮುಂದೆ ಮಾಡಲಿ. ನನ್ನ ಸಂಪೂರ್ಣ ಸಹಾಯ ಸಹಕಾರ ಯಾವತ್ತು ತನುಮನ ಧನದಿಂದ ಅವರಿಗೆ ಇರುತ್ತೆ. ಮುಂಬರುವ ದಿನಗಳಲ್ಲಿ ದೊಡ್ಡದಾದಂಥ ಇತಿಹಾಸ ಸೃಷ್ಟಿಸುವಂಥ ಕಾರ್ಯಕ್ರಮ ಇನ್ನು ಬರಲಿ ಅಂತ ನಾ ಆಶಿಸ್ತಾ, ತಾಯಿ ಜಗಜ್ಜನನಿ ಆದಿಶಕ್ತಿ ರೇಣುಕಾಂಬೆ ಮತ್ತು ಕನ್ನಡಾಂಬೆ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ನಾನು ಡಾಕ್ಟರ್ ಇ ಡಿ ಕೊಟ್ನಾಳ್ ಅಂತ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಮಾಜಿ ಸದಸ್ಯ. ನನಗೆ ಪ್ರಪ್ರಥಮವಾಗಿ ಅಕ್ಷರದೀಪ ಫೌಂಡೇಶನದ್ದು ಪರಿಚಯ ಆಗಿದ್ದು ಯಾರೋ ಬೆಂಗಳೂರು ಒಬ್ಬರು ಪ್ರೊಫೆಸರ್ ಕಡೆಯಿಂದ, ಪ್ರೊಫೆಸರ್ ಪ್ರವೀಣ್ ಕುಮಾರ್ ಕನ್ಯಾಳ್ ಅವರು, ಅವ್ರ ಜೊತೆಗೂಡಿ ಗಣಪತಿ ಹೆಗಡೆ ಸರು. ಹ್ಯಾಂಗ್ ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತಾರಲ್ಲ, ಅದೇ ರೀತಿಯಾಗಿ ಈ ಅಕ್ಷರದೀಪ ಫೌಂಡೇಶನ್ ವಿದಿನ್ ಶಾರ್ಟ್ ಪೀರಿಯಡ್, ನನ್ನ ಗಮನಕ್ಕೆ ಬರುವಾಗಿ ಇಷ್ಟು ಶಾರ್ಟ್ ಪೀರಿಯಡ್ನಲ್ಲಿ ಪ್ರಶಸ್ತಿಗಳನ್ನು ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ. ಒಂದು ವಿಷಯ ನಾನು ಪ್ರವೀಣ್ ಸರ್ ಬಗ್ಗೆ ಹೇಳ್ತೀನಿ. ಅವರಲ್ಲಿ ಏನು ಒಡಗೂಡಿದೆ ಅಂದರೆ, ಅಸತ್ಯ, ಅನ್ಯಾಯ, ಆಲಸ್ಯಗಳಲ್ಲಿ ನನ್ನ ಆಯುಷ್ಯದ ಅರೆನಿಮಿಷವೂ ಅಪವ್ಯಯ ಆಗದೆ ನನ್ನ ಕರ್ತವ್ಯ ಕರ್ಮದಲ್ಲಿಯೇ ಲೀನವಾಗುವ ಹಾಗೆ ನನಗೆ ಬುದ್ಧಿ ಮತ್ತು ಶಕ್ತಿಯನ್ನು ದಯಪಾಲಿಸು ತಂದೆ ಅಂತ ಅನ್ನುವಂಥ ದೇವರಲ್ಲಿ ಪ್ರಾರ್ಥಿಸಿ ಹಗಲಿರುಳು ಈ ಒಂದು ಸಂಸ್ಥೆಗಾಗಿ ದುಡಿತಾ ಇರ್ತಾರೆ. ಜಯಂತಿ ಗಣಪತಿ ಹೆಗಡೆ ಸರ್ ಕೂಡ ಕೂಡಿದ್ದಾರೆ. ಎಲ್ಲ ಪದಾಧಿಕಾರಿಗಳು ನಾನು ನೋಡ್ಲಿಕ್ಕಾಗಿ ನನಗೆ ಸ್ವಾಮಿ ವಿವೇಕಾನಂದ ಪ್ರಶಸ್ತಿ ಕೂಡ ಕೊಟ್ಟಿದ್ದರು. ಈಗ ಮತ್ತು ಈ ಕಾರ್ಯಕ್ರಮ ಕರೆದಿದ್ದಾರೆ. ನಿಜವಾಗಿ ಪ್ರೊಫೆಸರ್ ಪ್ರವೀಣ್ ಕುಮಾರ್ ಸರ್ ಅವರು ವಿದ್ಯೆ, ವಿನಯ, ವಿವೇಕ ಇವೆಲ್ಲವನ್ನು ಒಳಗೊಂಡುವಂಥ ಒಬ್ಬರು ಪ್ರೊಫೆಸರ್ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ಅಕ್ಷರದೀಪ ಫೌಂಡೇಶನ್ ವತಿಯಿಂದ ಪ್ರವೀಣ್ ಕುಮಾರ್ ಕನ್ಯಾಳ ಅವರು ಈ ಪ್ರಶಸ್ತಿಗೆ ಬಹಳ ಒಂದು ತಿಂಗಳಿಂದ ದುಡಿದು ಎಲ್ಲರಿಗೂ ಫೋನ್ ಮಾಡಿ ಪ್ರತಿಯೊಂದರು ಇದು ತಗೊಂಡು ಅವ್ರಿಗೆ ಪ್ರಶಸ್ತಿ ವಿತರಣೆ, ಕನಕದಾಸ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಗೆ ಅವರು ಭಾಜನರಾಗಿ ನಮಗೆ ಕೊಟ್ಟಿದ್ದಕ್ಕೂ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಕಲಾವಿದರಿಗೆ, ನಾವು ಜಾನಪದ ಕಲಾವಿದರಿಂದ ನಮಗೆ ಗುಜರಾತು, ಮಧ್ಯಪ್ರದೇಶ, ಹರಿಯಾಣ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಸಾವಿರಾರು ಪ್ರಶಸ್ತಿಗಳು ದೊರಕಿದಿವೆ. ಈ ಎಲ್ಲ ಪ್ರಶಸ್ತಿಗಿಂತಲೂ ಇದು ನನಗೆ ಉತ್ತಮವಾದ ಪ್ರಶಸ್ತಿ ಎಂದು ಪ್ರವೀಣ್ ಕುಮಾರ್ ಮತ್ತು ಅವರು ಟ್ರಸ್ಟ್ ವತಿಯಿಂದ ಮತ್ತು ಅನಂತ ಧನ್ಯವಾದಗಳೊಂದಿಗೆ ನಮಗೆ ಸಹಕಾರ ಮಾಡಿದ್ದಕ್ಕೂ ಅವರು ಮತ್ತು ಗಣೇಶ್ ಅವರಿಗೂ ಧನ್ಯವಾದಗಳೆಂದು ಎರಡು ಮಾತುಗಳು ನಾನು ನಿರ್ವಹಿಸುತ್ತೇನೆ. ಅಕ್ಷರದೀಪ ಪ್ರತಿಷ್ಠಾನ ಪ್ರವೀಣ್ ಕನ್ಯಾಳರ ನೇತೃತ್ವದಲ್ಲಿ ಕುಮಾರವ್ಯಾಸನ ಊರಾದ ಗದುಗಿನಲ್ಲಿ ಆರಂಭ ಆಗಿ ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇರೋದು ಬಹಳ ಸಂತೋಷದ ವಿಚಾರ. ಇನ್ನಷ್ಟು ಕನ್ನಡದ ಕೆಲಸವನ್ನ, ಕನ್ನಡವನ್ನ ಕಟ್ಟುವ ಕೆಲಸವನ್ನ, ಕನ್ನಡದ ಮನಸ್ಸನ್ನ ಕಟ್ಟುವ ಕೆಲಸವನ್ನ ಈ ಸಂಘಟನೆ ನಿರಂತರವಾಗಿ ಮಾಡ್ತಾ ಬರಲಿ. ಎಲ್ಲ ಸಂಘಟನೆಗಳ ಹಾಗೆ ಇದು ಕೂಡ ಕನ್ನಡದ ಬೆಳವಣಿಗೆಗೆ ಅನುಕೂಲಕರವಾದ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಲಿ ಅಂತ ಹಾರೈಸ್ತಾ ಇದ್ದೇನೆ. ಓಕೆ,
ಅದೇ ರೂಢಿ ಆಗ್ಬಿಟ್ಟಿದೆ ಸರ್ ಇದು ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ ಅಂತ. ಅಕ್ಷರದೀಪ ಫೌಂಡೇಶನ್ ಅವರು ಒಂದು ಯೂಟ್ಯೂಬ್ ಚಾನಲ್ ರೆಡಿ ಮಾಡಿದ್ದಾರೆ. ಅದರಲ್ಲಿ ಎಷ್ಟೋ ಅಕ್ಷರದೀಪ ಫೌಂಡೇಶನ್ನಿಂದ ಎಷ್ಟೋ ಸಾಹಿತ್ಯಗಳು ಹೊರಹೊಮ್ಮಿದ್ದಾರೆ ಮತ್ತು ಸಾಧನೆಗಳನ್ನು ಗುರುತಿಸಿ ಅವರು ಪ್ರೋತ್ಸಾಹ ಕೊಡಲಿಕ್ಕೆ ಎಷ್ಟೋ ಪ್ರಶಸ್ತಿಗಳನ್ನು ಸಹ ಪ್ರೊವೈಡ್ ಮಾಡಿದ್ದಾರೆ. ಸೊ ಯೂಟ್ಯೂಬ್ ಚಾನಲನ್ನು ಅಕ್ಷರದೀಪ @ಗದಗ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಬೆಳೀಲಿ ಅಂತ ಆಶಿಸುತ್ತಾ ನನ್ನೆರಡು ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಅಕ್ಷರದೀಪ ಫೌಂಡೇಶನ್ ಅವರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಪ್ರತಿ ತಿಂಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ಸೊ ವಿವಿಧ ಕ್ಷೇತ್ರಗಳಲ್ಲಿ ಕರ್ನಾಟಕದಾದ್ಯಂತ ದೇಶಾದ್ಯಂತ ಇವಾಗ ಹರಡ್ತಾ ಇದೆ. ಸೊ ಅವ್ರ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಮಾಹಿತಿಗಳನ್ನ ನೀವು ಅದರಿಂದ ಪಡ್ಕೋಬಹುದು. ಸೊ ಆದಷ್ಟು ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳತಿಯರು, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರ್ಯಾರು ಇದ್ದಾರೋ ಆದಷ್ಟು ಎಲ್ಲರೂ ಕೂಡ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಕೇಳ್ಕೊಂತೀವಿ. ಫೌಂಡೇಶನ್ ಮತ್ತು ಅಕ್ಷರದೀಪ ಯೂಟ್ಯೂಬ್ ಚಾನಲ್ ಜೊತೆಗೆ ಅಕ್ಷರದೀಪ ಗದಗ ಪ್ರಕಾಶನ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಹೊಂದ್ಕೊಂಡಿದ್ರು ಪ್ರವೀಣ್ ಕುಮಾರ್ ಕನ್ಯಾಳ್ ಸರ್ ಅವರು ಈ ಒಂದು ಸಂಸ್ಥೆಯ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿರುವಂತಹ ಒಂದು ಸಂಸ್ಥಾಪಕ ಅಧ್ಯಕ್ಷರು. ಅದರ ಜೊತೆಗೆ ಇಷ್ಟೆಲ್ಲ ಪ್ರಶಸ್ತಿಗಳನ್ನ ಕೂಡ ಪ್ರತಿ ವರ್ಷಕ್ಕೆ 2-3 ಕಾರ್ಯಕ್ರಮಗಳನ್ನ ನೀಡಿ ಇವತ್ತು ಕನಕ ಶ್ರೀ ಪ್ರಶಸ್ತಿ ಜೊತೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇವುಗಳನ್ನ ಕೂಡ ನೀಡಿ ಅನೇಕ ಮಹಿಳಾ ಮಣಿಗಳು ಅನೇಕ ತಮ್ಮದೇ ಆದಂತಹ ಕಾರ್ಯಕ್ಷೇತ್ರವನ್ನ ಛಾಪುಗೊಳಿಸಿ ಅಲ್ಲಿ ಒಂದು ಮಿಂಚನ್ನ ಸೃಷ್ಟಿ ಮಾಡಿದಿರುವಂತ ದೂರಿಂದ ಬಂದಿರುವಂತಹ ಎಲ್ಲ ಮಹಿಳಾ ವರ್ಗ ಜೊತೆಗೆ ಪುರುಷ ವರ್ಗ ಎರಡೂ ಕೂಡ ಇಲ್ಲಿ ಬಂದಿತ್ತು. ಇದುವರೆಗೂ ಕೂಡ ಈ ಕಾರ್ಯಕ್ರಮದ ಸಂಭ್ರಮವನ್ನ ಸವಿಲಿಕ್ಕಾಗಿ ಯೂಟ್ಯೂಬ್ ಚಾನಲ್ ಅನ್ನ ಕೂಡ ಓಪನ್ ಮಾಡ್ಕೊಂಡಿರುವಂತ ಪ್ರವೀಣ್ ಕುಮಾರ್ ಕನ್ಯಾಳ್ ಅವರ ಈ ಒಂದು ಸಾಹಿತ್ಯಿಕವಾದಂತ ದಿಟ್ಟ ಹೆಜ್ಜೆ ಯಾವತ್ತೂ ಕೂಡ ಮಿಂಚಂತೆ ಮಿನುಗುತ್ತಿರ್ಲಿ. ಅದರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಅವರು ಮುದ್ರಿಸ್ತಾ ಇರ್ಲಿ, ಮೂಡಿಸ್ತಾ ಇರ್ಲಿ. ಜೊತೆಗೆ ನಿಮ್ಮೆಲ್ಲರ ಈ ಒಂದು ಪ್ರೀತಿ ನಮ್ಮೆಲ್ಲರ ಮೇಲೆ ಇರಲಿ, ನಿಮ್ಮ ಜೊತೆಗೆ ನಾವು ಯಾವತ್ತು ಬೆರೀತಾ ಇರ್ತೀವಿ ಹೇಳುವಂತ ಆಶಯದೊಂದಿಗೆ 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಇವತ್ತು ಏನಿ ಕನ್ನಡಿಗರ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕೋತ್ಸವ 2025 ಎಲ್ಲ ಸಾಧಕರು ಮತ್ತೆ ಎಲ್ಲ ಗೌರವಾನ್ವಿತ ಏನಪ್ಪಾ ಅಂದ್ರೆ ಮುಖ್ಯ ಅತಿಥಿಗಳು ಈ ಒಂದು ಸಮಾರಂಭವನ್ನ ಅದ್ದೂರಿಯಾಗಿ ಯಶಸ್ವಿಯನ್ನಗೊಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಫೌಂಡೇಶನ್ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಗೆ ಎಷ್ಟೋ ಜನ ಸಾಧಕರು ತೆರೆಮರೆಯಲ್ಲಿ ಉಳ್ಕೊಂಡಿರುವಂತಹ ಸಾಧಕರನ್ನ ಗುರುತಿಸುವಲ್ಲಿ ಅಕ್ಷರದೀಪ ಫೌಂಡೇಶನ್ ಒಂದು ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಇದೆ. ಅದು ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಈ ಒಂದು ಕಾರ್ಯ ಮೀಸಲಾಗಿರುತ್ತೆ. ಎಲ್ಲ ಪದಾಧಿಕಾರಿಗಳ ಪರವಾಗಿ ಇವತ್ತಿನ ದಿವಸ ಏನು ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕನಕಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಅವರೆಲ್ಲರ ಒಂದು ಜೀವನ ಉಜ್ವಲವಾಗಿ ಬೆಳೀಲಿ. ಅಕ್ಷರದೀಪ ಜೊತೆಯಾಗಿರುತ್ತೆ, ನಿಮ್ ಜೊತೆಯಾಗಿರುತ್ತೆ. ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ನೀವು ಎಲ್ಲರೂ ಕೂಡ ಐತಲ್ಲ ಈ ಒಂದು ಕನ್ನಡ ನಾಡನ್ನ ಬೆಳೆಸುವಂತಹ ಕಾರ್ಯವನ್ನ ಮಾಡೋಣ. ಅದರ ಜೊತೆಗೆ ಏನಪ್ಪಾ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಏನು ಗೌರವಾನ್ವಿತ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಸಾಕಷ್ಟು ಮಹನೀಯರು ಈ ನಾಡಿಗಾಗಿ ಶ್ರಮಿಸಿದ್ದಾರೆ. ಅವರು ಬಿಟ್ಟು ಹೋಗಿರುವಂತ ಈ ನಾಡನ್ನ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನಾವೆಲ್ಲರೂ ಉನ್ನತವಾಗಿ ಬಳಸ್ಕೊಳ್ಳೋಣ. ಒಳ್ಳೊಳ್ಳೆ ಮಾತುಗಳ ಜೊತೆಗೆ ಒಳ್ಳೊಳ್ಳೆ ಸ್ನೇಹಿತರನ್ನ ಪರಿಚಯಿಸಿಕೊಂಡು ಈ ನಾಡನ್ನ ಮತ್ತೊಂದಿಷ್ಟು ಸಮೃದ್ಧಿಯನ್ನಾಗಿ ಮಾಡೋಣ. ಇಲ್ಲಿರುವಂತಹ ಎಲ್ಲ ಕನ್ನಡ ಸಂಸ್ಕೃತಿ ಮತ್ತೆ ಹಾಗೆ ಹಿರಿಮೆ ಗರಿಮೆಗಳನ್ನ ಮತ್ತೊಬ್ಬರಿಗೆ ನಾವು ತಿಳಿಸ್ಕೊಡೋಣ. ಸಾಕಷ್ಟು ಕನ್ನಡದ ಒಂದು ಕೆಲಸವನ್ನ ಮಾಡ್ಲಿಕ್ಕೆ, ನಿಸ್ವಾರ್ಥ ಸಾಹಿತ್ಯ ಸೇವೆಯನ್ನು ಮಾಡ್ಲಿಕ್ಕೆ ನನ್ನೊಂದಿಗೆ ನೀವೆಲ್ಲರೂ ಕೂಡ ಇರ್ತೀರಿ ಅನ್ನುವಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಇಂದು ಅಕ್ಷರದೀಪ ಫೌಂಡೇಶನ್ ಬಾಣೆತ್ತರದಲ್ಲಿ ಅದು ತನ್ನ ಛಾಪನ್ನು ಮೂಡಿಸ್ತಾ ಇದೆ. ಬರುವ ಜನವರಿ ತಿಂಗಳಲ್ಲಿ ವಿವೇಕಾನಂದೋತ್ಸವ ಬರುವ ಜನವರಿಯಲ್ಲಿ ವಿವೇಕಾನಂದೋತ್ಸವ ಅತ್ಯಂತ ಅದ್ಧೂರಿಯಾಗಿ ಅದು ನಡಿಬೇಕು ಅನ್ನುವಂಥದ್ದು ನಮ್ಮ ಮನದಾಸೆ ಇದೆ. ಈ ಕಾರ್ಯಕ್ರಮವನ್ನು ಅದು ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಈ ಕಾರ್ಯಕ್ರಮವನ್ನು ಈಗಾಗಲೇ ಮಾಡಿದ್ದಾರೆ. ಮುಂದಿನ ಬರುವ ದಿನಮಾನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಅವರು ಪ್ರವೀಣ್ ಸರ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ.
ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಒಳ್ಳೆಯ ದೊಡ್ಡ ಕಾರ್ಯಕ್ರಮವನ್ನು ಮಾಡಲಿಕ್ಕೆ, ಅದು ಜನವರಿಯಲ್ಲಿ ಅದು ನನ್ನ ಒಂದು ವೈಯಕ್ತಿಕ ಹಿತಾಸಕ್ತಿ ಏನಂದರೆ ಆ ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದನ್ನು ಅವ್ರ ಜೊತೆ ನಾನು ಕೈ ಜೋಡಿಸ್ಲಿಕ್ಕೆ ನಾನು ಸಿದ್ಧನಿದ್ದೇನೆ. ಅವರಿಗೆ ಯಾವ ರೀತಿಯಾದಂತಹ ನಾನು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇನೆ. ಸಾಕಷ್ಟು ಜನರು ಕೂಡಲಿ ಆ ಕಾರ್ಯಕ್ರಮ ಒಂದು ವಿಶೇಷತೆ ಆಗಲಿ, ಹಾಗೂ ಅಕ್ಷರದೀಪ ಫೌಂಡೇಶನ್ಗಾಗಿ ಯಾರು ಶ್ರಮಿಸಿದ್ದಾರೆ ಅವರನ್ನು ಗೌರವಿಸಿ ಅವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಮಾಡೋಣ. ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡೋಣ. ಯಾರು ಅಕ್ಷರದೀಪ ಫೌಂಡೇಶನದ ಪದಾಧಿಕಾರಿಗಳು ಹುಟ್ಟುಹಬ್ಬವನ್ನು ಆಚರಿಸ್ಕೋತಾರೆ, ಆ ಸಂದರ್ಭದಲ್ಲಿ ಅವರನ್ನೆಲ್ಲ ಆ ವರ್ಷ ಅವ್ರನ್ನೆಲ್ಲ ಗೌರವಿಸೋಣ. ಅದಕ್ಕಾಗಿ ತನುಮನಧನ ಸಹಾಯವನ್ನು ನಾನು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಅಕ್ಷರದೀಪ ಫೌಂಡೇಶನ್ ಪ್ರವೀಣ್ ಸರ್ಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಆ ಕಾರ್ಯಕ್ರಮಕ್ಕೆ ಈಗ ನಾವೆಲ್ಲರೂ ಅದನ್ನು ಕಾದು ನೋಡೋಣ. ಅದು ಒಳ್ಳೆಯ ಕಾರ್ಯಕ್ರಮವನ್ನು ಕುತೂಹಲವಾಗಿ ಆ ಕಾರ್ಯಕ್ರಮ ಬರಬೇಕು ಅನ್ನುವಂಥದ್ದು ಕೂಡ ಇದೆ. ನಾಡಿನ ಹೆಸರಾಂತ ಕಲಾವಿದರನ್ನು ಅಥವಾ ಯಾರಾದರೂ ಇವತ್ತು ಪ್ರಮುಖ ವ್ಯಕ್ತಿಗಳನ್ನು ಆ ಕಾರ್ಯಕ್ರಮಕ್ಕೆ ಕರೆಸಿ ಅದು ವೈಭವೋಪೇತ ಆಗಬೇಕು. ನ ಭೂತೋ ನ ಭವಿಷ್ಯತೋ ಅನ್ನುವ ಹಾಗೆ ಆ ಕಾರ್ಯಕ್ರಮ ಮಾಡೋಣ ಅನ್ನುವಂಥ ಮಾತನ್ನು ನಾನು ತಮ್ಮೊಂದಿಗೆ ನಿರಂತರ ನಾನು ಸಂಪರ್ಕದಲ್ಲಿ ಇರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಕ್ಷರದೀಪ ಫೌಂಡೇಶನ್ ಹಾಗೂ ಅಕ್ಷರದೀಪ ಯೂಟ್ಯೂಬ್ ದೇಶಾದ್ಯಂತ, ರಾಜ್ಯಾದ್ಯಂತ, ವಿಶ್ವದಾದ್ಯಂತ ಹೆಸರುವಾಸಿ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ, ಕನ್ನಡಾಂಬೆ ಪ್ರವೀಣ್ ಸರ್ಗೆ ಒಳ್ಳೆಯ ಆಶೀರ್ವಾದವನ್ನು ಸದಾ ಮಾಡಲಿ. ಅವರ ಕಾರ್ಯಕ್ಷಮತೆಯನ್ನು ನಿಜವಾಗ್ಲೂ ಮೆಚ್ಚಬೇಕು. ರೋಮಾಂಚನ ಆಗ್ತೈತಿ ಪ್ರವೀಣ್ ಸರ್, ಯಾಕಂದರೆ ಏಕ ವ್ಯಕ್ತಿ ಇವತ್ತು ಯಾವುದೇ ಕೆಲಸ ಮಾಡಲಿಕ್ಕೆ ಅವರಿಗೆ ದೊಡ್ಡ ಶಕ್ತಿಯನ್ನು ತಾಯಿ ಶಕ್ತಿ ಕೊಡಲಿ. ಯಾಕಂದ್ರೆ ಅವ್ರು ಒಬ್ಬರೇ ಹೋರಾಟ ಮಾಡ್ತಾ ಇರ್ತಾರೆ ಅಂತ ಇವತ್ತು ನಮ್ಮ ಶೈಲಜಾ ಮೇಡಮ್ ಅವರು ಕೂಡ ಇವತ್ತು ಹೇಳಿದ್ರು, ಒಬ್ಬರೇ ಇದ್ದಾರೆ, ಅವ್ರಿಗೆ ಯಾರು ಸಾಥಿ ಇಲ್ಲ, ಈಗ ತಾವೊಬ್ಬರೇ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಅವರು ಲವ ಕುಶ ಇಬ್ಬರು ಸೇರಿದ್ದಾರೆ. ಅವರಿಗೆ ಗಣಪತಿ ಸರ್ಗೆ ಕೂಡ ನಾನು ಹೇಳಿದ್ದೀನಿ, ನೀವು ಲವ ಕುಶ ಇದ್ದೀರಿ, ಇನ್ನು ತ್ರಿಮೂರ್ತಿಗಳು ಆಗೋಣ ಅಂತ ಹೇಳಿದ್ದೀನಿ. ದತ್ತಾತ್ರೇಯ ರೂಪ ತಾಳೋಣ 3 ಜನ, ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಭರವಸೆಯನ್ನು ಕೊಡ್ತೇನೆ. ಧನ್ಯವಾದಗಳು. ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಧನ್ಯವಾದಗಳು ಸರ್. ಖಂಡಿತ ಒಳ್ಳೆ ಎಡಿಟರ್ ನೋಡಿ ಕಾರ್ಯಕ್ರಮ